ಬಂದಾಗ ಏನು ಹೇಳಿದ್ರು ನಾವೊಂದು ಕಂಪ್ನಿ ಮಾಡ್ತಾ ಇದ್ದೀವಿ, ನೀವು ನಮ್ಮ ಹತ್ರ ಇನ್ವೆಸ್ಟ್ ಮಾಡಬೇಕು ಅಂದರು. ನಾನೇನು ಹೇಳಿದೆ, ಮಂಜು ಸರ್, ಶಿಲ್ಪಾ ಮೇಡಮ್, ಆಮೇಲೆ ನಮ್ಮ ಸಂಪತ್ ಅವ್ರು ಬಂದಾಗ ನಾನಂತ ಇವಾಗ ಹೆಂಗಪ್ಪ ನಂಬೋದು, ಏನು ಮಾಡೋದು ನೋಡೋಣ. ನಾನು ಬಂದ ರಿಯಲ್ ಎಸ್ಟೇಟ್ ಇರೋನೇ, ಬಿಸ್ನೆಸ್ ಮ್ಯಾನ್. ನೋಡೋಣ ಅಂತ ಅಂದಾಗ ಕೊನೆಗೆ ಏನು ಮಾಡಿದೆ, ನಡೀರಿ ಹೋಗೋಣ, ನೀವೆಲ್ಲಿ ಇದು ಮಾಡ್ತಾ ಇದ್ರೆ ಅಲ್ಲಿ ಹೋಗೋಣ ನೋಡೋಣ ನಡೀರಿ ಅಂತಂದಾಗ ಕರ್ಕೊಂಡು ಹೋದಾಗ ನಾನು ನೋಡಿದೆ ಇಲ್ಲೇನು ಮಾಡೋಕ್ಕಾಗುತ್ತೆ ಅಂತ. ಫಸ್ಟ್ ನೋಡಿದಾಗ ಅದು ಗುಡ್ಡ ಬೆಟ್ಟ ಇತ್ತು. ಫಸ್ಟ್ ನೋಡಿದಾಗ ಇಲ್ಲೇನು ಮಾಡೋಣ ನಾವು, ಇಲ್ಲೇನು ಮಾಡೋಕ್ಕಾಗುತ್ತೆ ನೀವು ಅಂತ ಕೇಳಿದಾಗ, ಸರ್ ಇಲ್ಲ ಹಾಗೆ ಏನು ಮಾಡೋಣ, ನೀವು ಏನು ಮಾಡಿ ಇನ್ವೆಸ್ಟ್ ಮಾಡಿ ಫಸ್ಟು, ಆಮೇಲೆ ನೋಡಿ ಅಂತ ಹೇಳಿ. ತಿರ್ಗಿ ಏನು ಮಾಡಿದ್ರೆ ನಾನು ಫಸ್ಟ್ ಏನು ಮಾಡೋದು, ನಮ್ಮ ಗೌಡ್ರು ಹೇಳಿದಂಗೆ ಫ್ರಂಟಿಂದ ಒಂದು ಆರ್ಚ್ ಬರುತ್ತೆ, ಅದು ಥರ್ಡ್ ಪ್ಲೇಸ್ ಇರಬೇಕು, ಒಂದು ಆರ್ಚ್ ಬರುತ್ತೆ. ಆ ಆರ್ಚ್ಗೆ ಆ ಜಾಗ ಬೇಕೇ ಬೇಕಾಗಿತ್ತು ನಮಗೆ. ಅದು ನಾವು ಐಡಿಯಾ ಮಾಡ್ತಾ ಇದ್ವು. ಅದ್ಯಾರು ವಿನ್ಸೆಂಟ್ ಲೋಬೋ ಅನ್ನೋದು ಅದಿತ್ತು. ಅದು ಯಾವುದೋ ಚಿಕ್ಕಮಗಳೂರಲ್ಲಿ ಶಿಲ್ಪಾ ಮೇಡಮ್ ಒಳಗೆ ಮಂಜಣ್ಣ ಬಂದು ನನಗೆ ಫೋನ್ ಮಾಡಿದ್ರು 9:30 ಇದು. ಸರಿ ಏನು ಮಾಡೋದು, ಆಗಲ್ಲ ಬೆಳಿಗ್ಗೆ ಹೋಗೋದು. ಇಲ್ಲ ಸರ್ ಅವರೆಲ್ಲ ಹೋಗ್ಬಿಡ್ತಾನೆ, ಬಾಂಬೆ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ. ಸರಿ ನಾವೇನು ಮಾಡೋದು, 4 ಜನ ಇಲ್ಲಿಂದ ಹೊರಟು ಅದನ್ನು ತಗೊಂಡೋಗಿ ಒಬ್ಬ ಬ್ರೋಕರ್ ಮೈಸೂರಲ್ಲಿದ್ದ. ಅರ್ಧ ರಾತ್ರಿ ಅವನ ಮನೆ ತಗೋಗಿ ಊಟ ಇಲ್ಲ, ಅಲ್ಲೆಲ್ಲೋ ರೋಡಲ್ಲಿ ಏನೋ ಒಂದು ಎಗ್ ರೈಸ್ ತಿಂದ್ಬಿಟ್ಟು ನಾವು ಹೋಗಿ ಎಗ್ ರೈಸ್ ತಿಂದ್ಬಿಟ್ಟು ತಿರ್ಗಿ ಅಲ್ಲೋಗಿ ಸ್ನಾನ ಮಾಡಿ, ಬೆಳಿಗ್ಗೆ ಸ್ನಾನ ಮಾಡೋಕ್ಕೂ ಹೋಟ್ಲುಗಳು ಯಾವುದೂ ಇಲ್ಲ, ಅದೆಲ್ಲ ಮಾಡ್ಕೊಂಡು ತಿರ್ಗಿ 7 ಎಕರೆ ಫ್ರೆಂಟಿಂದ ನಾವು ಮಾಡ್ಕೊಂಡ್ಬಂದು. ಅದಾದಮೇಲೆ ಕೆಲವೊಂದು ಒಳಗಡೆದೆಲ್ಲ ಅಗ್ರಿಮೆಂಟ್ ಆಯಿತು, ರಿಜಿಸ್ಟರ್ ಆಯಿತು. ಈಗ ನೋಡಿದ್ರೆ ಗೊತ್ತಾಗುತ್ತೆ, ಅಂದರೆ ಜನ ಜಾಸ್ತಿ ಆಗುತ್ತೆ ಹೊರತು ಭೂಮಿ ಜಾಸ್ತಿ ಆಗಲ್ಲ. ಈಗ ಅಫ್ಟರ್ ಹಾಕೋದು 200 ರೂಪೀಸ್, 199 ರೂಪೀಸ್ ಮಾತ್ರ ನೀವು ಇನ್ವೆಸ್ಟ್ ಮಾಡೋದು. ನೆಕ್ಸ್ಟ್ 1 ಇಯರ್ ಆದಮೇಲೆ ನಿಮ್ಗೆ ಎಷ್ಟು ಲಾಭ ಬರುತ್ತೆ? ಇಲ್ಲಿ ಫಸ್ಟು ನಾವು ಈ ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ 2.5 ಎಕರೆ ಇವತ್ತು ನಾವು ಸಪ್ರೇಟ್ ತೊಗೊಂಡು 1 ಎಕರೆ ಬಂದು 4 ದೊಡ್ಡಬಳ್ಳಾಪುರ 1 ಎಕರೆ ಬಂದು 4 ಕೋಟಿ, 10.25 ಕೋಟಿ ಹಾಕಿ 2.5 ಎಕರೆ ತೊಗೊಂಡಿದ್ದೀವಿ.